ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ಡೆಸ್ಕ್ ಲೈವ್ ನಿಂದ ನಮ್ಮ ಪ್ರತಿನಿಧಿ ಪವನ್ ಈಗಾಗಲೇ ಹೈಕಮಾಂಡ್ ಮುಂದೆ ಇಬ್ಬರು ಉಭಯ ನಾಯಕರುಗಳು ಹೋಗಿರುವಂತದ್ದು ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ? ಎಸ್, ಸಂಪರ್ಕ ಕಡಿತವಾಗಿದ್ದು ಈಗ ಮತ್ತೆ ಸಂಪರ್ಕಕ್ಕೆ ಹೋಗ್ತಾ ಇರುವಂತದ್ದು. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಬಂದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಿಂದ ಪವನ್ ಈಗಾಗಲೇ ಇಬ್ಬರು ಉಭಯ ನಾಯಕರು ಈಗ ಹೈಕಮಾಂಡ್ ಮುಂದೆ ಬಂದಿದ್ದಾರೆ. ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ? ಸಿದ್ದರಾಮಯ್ಯ ಅವರ ಅಸ್ತ್ರ ಏನಿದೆ, ಅದರ ವಿರುದ್ಧವಾಗಿ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಅವರ ಅಸ್ತ್ರಗಳು ಯಾವ ರೀತಿಯಾಗಿದೆ? ಗಂಗಾ, ಈಗ ಸದ್ಯಕ್ಕೆ ಇಂದಿರಾ ಗಾಂಧಿ ಭವನದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಪಂಚಾಯಿತಿ ಶುರುವಾಗಿದೆ. 1-to-1 ಮೀಟಿಂಗಿಂದ ರಾಹುಲ್ ಗಾಂಧಿ ಅವರು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮೊದಲದಾಗಿ ಇವರು ಯಾರೋ CM ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ಮಾಡ್ತಾ ಇರೋಂಥ ರಾಹುಲ್ ಗಾಂಧಿ ಅವರು ಮೊದಲು ನಿಮ್ಮ ಅಭಿಪ್ರಾಯ ಏನು ಅಂತಂದೇಳಿ ಕೇಳಿದರೆ, ಅಂದರೆ ನಾಯಕತ್ವ ಬದಲಾವಣೆ ಮಾಡಬೇಕಾ, ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ, ಅಥವಾ ಮುಂದಿನ ಪಕ್ಷದ ಭವಿಷ್ಯವೇನು, ಕರ್ನಾಟಕದ ಕಾಂಗ್ರೆಸ್ನ ಭವಿಷ್ಯ ಏನು ಅಂತಂದೇಳಿ ಕೇಳಿದಾಗ ಸಿದ್ದರಾಮಯ್ಯನವರು ಖಡಾಖಂಡಿತವಾಗಿ ತುಂಡಾದ ರೀತಿ ಒಂದು ಮಾತು ಹೇಳಿದ್ದಾರೆ. ನೀವು ಹೇಳಿದ್ರೆ ನಾನು ಇಳಿಯೋದಕ್ಕೆ ರೆಡಿ, ನಿಮ್ಮ ನಿರ್ಧಾರವೇ ಅಂತಿಮ, ಸರಿನಾ? ಇಲ್ಲ ಅಂದರೆ ನನ್ನನ್ನು ಇಳಿಸೋದೇ ಆದರೆ ಮೊದಲು 8 ವರ್ಷ KPCC ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರ್ಗೆ ಒಂದು ಚಾನ್ಸ್ ಕೊಡಿ, ಅವರನ್ನು CM ಮಾಡಿ. 2013ರಲ್ಲಿ ನನ್ನ ಕಾರಣಕ್ಕಾಗಿ ಪರಮೇಶ್ವರ್ಗೆ ಅನ್ಯಾಯ ಆಗಿತ್ತು, ಹೀಗಾಗಿ ಪರಮೇಶ್ವರ್ಗೆ ಒಂದು ಅನುಕೂಲ ಮಾಡಿಕೊಡಿ. ಅದಾದ ನಂತರ DK ಶಿವಕುಮಾರ್ನ ಮುಂದಿನ ಚುನಾವಣೆಗೆ ಅಥವಾ ಮುಂದಿನ 2028 ಚುನಾವಣೆ ನಂತರ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅವರನ್ನು CM ಮಾಡಿ ಅನ್ನೋದು ಅವ್ರ ವಾದ ಆಗಿದೆ. ಹೀಗಾಗಿ ಒಂದು ಹಂತದ ಮಾತುಕತೆಯನ್ನು ಮುಗಿಸಿರೋ ಸಿದ್ದರಾಮಯ್ಯ ಜೊತೆ ಮಾತುಕತೆ ಮುಗಿಸಿರೋ ರಾಹುಲ್ ಗಾಂಧಿ ಈಗ DCM DK ಶಿವಕುಮಾರ್ ಜೊತೆ ಮಾತುಕತೆ ಮಾಡ್ತಾರೆ. DCM DK ಶಿವಕುಮಾರ್ ಅವರು ತಮ್ಮದೇ ಆದ 5 ಅಜೆಂಡಾಗಳನ್ನು ಇಟ್ಕೊಂಡು ಹೋಗಿದ್ದಾರೆ. ಅಂದರೆ ಪಕ್ಷ ನಿಷ್ಠೆ, ಸಂಕಷ್ಟ ಕಾಲದಲ್ಲಿ ಪಕ್ಷದ ಜೊತೆ ನಿಂತಿದ್ದೀನಿ, ನನ್ನನ್ನು ತಿಹಾರ್ ಜೈಲ್ಗೆ ಹಾಕಿ ತೇಜೋವಧೆ ಮಾಡಿದ್ರು, ಅಂಥ ಕಾಲದಲ್ಲೂ ನಾನು ಕಾಂಗ್ರೆಸ್ ಬಿಟ್ಟಿಲ್ಲ, ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ, ನಾನು ಮತ್ತೆ ಒಂದು ಪ್ರಬಲ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಹಳೆ ಮೈಸೂರು ಭಾಗದಲ್ಲಿ ನಾನು ಒಂದು ದೊಡ್ಡ ಮಟ್ಟಕ್ಕೆ ಪಕ್ಷಕ್ಕೆ ಬೂಸ್ಟ್ ಕೊಟ್ಟಿದ್ದೀನಿ, ಈಗೊಂದು ಅವಕಾಶ ಕೊಡಿ ನನಗೆ. ಅಂದರೆ ನೀವು ಸಿದ್ದರಾಮಯ್ಯನ 3 ವರ್ಷ CM ಆಗಿ ಮಾಡಿದ್ದೀರಿ, ನಂತರದ 2.5 ವರ್ಷ ಅಂದರೆ 18 ತಿಂಗಳು 20 ತಿಂಗಳು ನನಗೊಂದು ಅವಕಾಶ ಕೊಡಿ, ನಾನು ಮತ್ತೊಮ್ಮೆ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತಂದೇಳಿ ಅವರು ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಲು DCM DK ಶಿವಕುಮಾರ್ ಸಿದ್ಧರಾಗಿದ್ದಾರೆ ಮತ್ತು ಮಾಡ್ತಾರೆ ಅನ್ನೋದು ಕೂಡ ನಿಶ್ಚಿತ. ಹೀಗಾಗಿ DK ಶಿವಕುಮಾರ್ ಅವರು ಏನು ನಿರ್ಧಾರ ಮಾಡ್ತಾರೆ, ಮುಂದಿನ ಹಂತದ್ದು ಏನು ಚರ್ಚೆ ಆಗುತ್ತೆ ಅನ್ನೋದು ಮೀಟಿಂಗ್ನ ಬಳಿಕ ಗೊತ್ತಾಗುತ್ತೆ. ಗಂಗಾ, ಎಸ್, ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರು ಬಂದಿರುವಂತದ್ದು. ಹೈಕಮಾಂಡ್ ಮುಂದೆ 5 ಅಸ್ತ್ರ ಪ್ರಯೋಗಕ್ಕೆ DCM DK ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪಕ್ಷ ದಾಳ ನಿಷ್ಠೆಯನ್ನ ಉರುಳಿಸಲಿದ್ದಾರೆ. ಹಾಗೆ ಸಿದ್ದು ಬಳಿಕ ರಾಹುಲ್ ಗಾಂಧಿ ಮುಂದೆ ಹೋಗಲಿದ್ದಾರೆ DCM DK ಶಿವಕುಮಾರ್ ಅವರು. ಕೊನೆಗೂ CM ಪಟ್ಟದ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಹೈಕಮಾಂಡ್ ಮುಂದೆ 5 ಅಸ್ತ್ರ ಪ್ರಯೋಗಕ್ಕೆ ಈಗ ಮುಂದಾಗಿರುವುದು DK ಶಿವಕುಮಾರ್ ಅವರು. ನಾಯಕತ್ವ ಬದಲಾವಣೆಗೆ ಇದು ಸಕಾಲ ಆಗಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕೇ ಬೇಕು ಅಂತ ನಿಂತಿದ್ದಾರೆ. ಜೊತೆಗೆ ಸಿದ್ದು ಬಳಿಕ ಈಗ ರಾಹುಲ್ ಗಾಂಧಿ ಮುಂದೆ ಭೇಟಿಯಾಗಲಿದ್ದಾರೆ DCM DK ಶಿವಕುಮಾರ್ ಅವರು. ಈಗಾಗಲೇ ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಗಾಂಧಿ ಅವರು ಮಾತುಕತೆ ಆಗಿದೆ. ಅವರ ಜೊತೆಗೆ ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಿರುವಂಥದ್ದು.